ಮಾರ್ಚ್ 30ರಂದು ಶ್ರೀ ಸಿದ್ದಬಸವೇಶ್ವರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನೀಲಕಂಠರಾಯಗೌಡ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೋಳಕೂರು ಗ್ರಾಮದಲ್ಲಿ ಮಾರ್ಚ್ 30ರಂದು ಶ್ರೀ ಸಿದ್ದಬಸವೇಶ್ವರ ದಾಸೋಹ ಮಹಾಮನೆ ಕಟ್ಟಡ ಸಹಾಯಾರ್ಥಕವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ, ಮಾರ್ಚ್ 30ರಿಂದ ಏಪ್ರಿಲ್ 29ರವರೆಗೆ ಶ್ರೀ ಸಿದ್ದಬಸವೇಶ್ವರರ ಮಹಾಪುರಾಣ ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಕಾರ್ಯಕ್ರಮವು 1008 ಜಗದ್ಗುರು ಡಾಕ್ಟರ್ ಶ್ರೀ ಚನ್ನಸಿದ್ದ ಪಂಡಿತಾರಾಧ್ಯ ಶಿವಾಚಾರ್ಯರು ಹಾಗೂ ಶ್ರೀಶೈಲಂನ ಜಗದ್ಗುರುಗಳ ನೇತೃತ್ವದಲ್ಲಿ ಸಮಾರಂಭ ಜರುಗಲಿದೆ ಎಂದು ತಿಳಿಸಿದರು. ಕೋಳಕೂರು ಗ್ರಾಮದಲ್ಲಿ ಶ್ರೀ ಸಿದ್ದಬಸವೇಶ್ವರ ಜಾತ್ರಾ ಮಹೋತ್ಸವ ಒಳಗೊಂಡು 30/3/2025 ಶ್ರೀ ಸಿದ್ದಬಸವೇಶ್ವರ ಮಹಾಪುರಾಣ ಪ್ರಾರಂಭವಾಗುತ್ತದೆ. 30/3/2025ರಿಂದ 29/4/2025ರವರೆಗೆ ಶ್ರೀ ಸಿದ್ದಬಸವೇಶ್ವರ ಪುರಾಣ ನಡೆಯುತ್ತದೆ. ಪುರಾಣಿಕರು, ಅನ್ನದಾನ ಶಾಸ್ತ್ರಿಗಳು, ಹಿರೇಮಠ್ ಇಲ್ಕಲ್ ಹಾಗೂ ಗವಾಯಿಗಳು, ಸಂಗಮೇಶ್ ಗವಾಯಿಗಳು ಕಲಬುರಗಿ ಇವರು, ತಬಲಾ ಅಭಿಷೇಕ್ ವಿಶ್ವಕರ್ಮ ಕೋಡ್ಲ, ಈ ರೀತಿಯಾಗಿ ಒಂದು ತಿಂಗಳ ಪರ್ಯಂತ ಶ್ರೀ ಸಿದ್ದಬಸವೇಶ್ವರ ಮಹಾಪುರಾಣ ಪ್ರಾರಂಭಗೊಂಡು 29/4/2025ರಂದು ಸಿದ್ದಬಸವೇಶ್ವರ ಮಹಾಪುರಾಣವು ಮುಕ್ತಾಯಗೊಳ್ಳುತ್ತದೆ. ಅವತ್ತಿನ ದಿವಸ ಶ್ರೀ ಸಿದ್ದಬಸವೇಶ್ವರ ಪಲ್ಲಕ್ಕಿ ಉತ್ಸವ, ಆ ಶ್ರೀ ಸಿದ್ದಬಸವೇಶ್ವರ ಮಹಾಗ್ರಂಥ ಪುರಾಣ ಗ್ರಂಥವನ್ನು ಪಲ್ಲಕ್ಕಿ ಮುಖಾಂತರ ಪುರಮೆರವಣಿಗೆಯಾಗುತ್ತದೆ. ಈ ಮೆರವಣಿಗೆಯಲ್ಲಿ ಪುರವಂತರು, ಡೊಳ್ಳಿನವರು, ಹಲಗಿ ಬಾಜಿಯವರು, ಅನೇಕ ಕಲಾವೃಂದದವರು ಈ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅನೇಕ ಶ್ರೀ ಸಿದ್ದಬಸವೇಶ್ವರ ಎಲ್ಲ ಭಕ್ತಾದಿಗಳು ಈ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಸಿದ್ದಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕಾಗಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ 30/4/2025ರಂದು ಶ್ರೀ ಸಿದ್ದಬಸವೇಶ್ವರ ಆವರಣದಲ್ಲಿರುವ ದಾಸೋಹ ಮಹಾಮನೆ ನಿಮಿತ್ತವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮನೇ ಯಾಕೆ ಮಾಡಬೇಕು ಅಂತಂದ್ರೆ, ಶ್ರೀ ಸಿದ್ದಬಸವೇಶ್ವರ ದೇವಸ್ಥಾನದೊಳಗೆ ಯಾವುದೇ ಆಸ್ತಿ ಇರುವುದಿಲ್ಲ, ಭಕ್ತರೇ ಒಂದು ಆಸ್ತಿ. ಅದಕ್ಕಾಗಿ ಈ ಭಕ್ತರ ಆಶಯದ ಮೇರೆಗೆ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ತಾವೆಲ್ಲ ಶ್ರೀ ಸಿದ್ದಬಸವೇಶ್ವರ ಭಕ್ತಾದಿಗಳು ತನು ಮನ ಧನ ಸೇವೆಗೈಬೇಕಾಗಿ ಶ್ರೀ ಸಿದ್ದಬಸವೇಶ್ವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ತಿಳಿಸಲಾಗಿದೆ. ಅದೇ ರೀತಿಯಾಗಿ 1/5/2025ರಂದು ಧರ್ಮಸಭೆ, ಈ ಧರ್ಮಸಭೆಗೆ 1008 ಜಗದ್ಗುರು ಚನ್ನಸಿದ್ದರಾಮ ಶಿವಾಚಾರ್ಯ ಪಂಡಿತಾರಾಧ್ಯ ಮಹಾಸ್ವಾಮಿಗಳು, ಸೂರ್ಯ ಸಿಂಹಾಸನ ಪೀಠ ಶ್ರೀಶೈಲ ಇವರ ಉಪಸ್ಥಿತಿಯಲ್ಲಿ ಧರ್ಮಸಭೆ ನಡೆಯುತ್ತದೆ. ಈ ಧರ್ಮಸಭೆಗೆ ಹರ ಗುರು ಚರ ಮೂರ್ತಿಗಳು, ನಾಡಿನ ಗಣ್ಯ ವ್ಯಕ್ತಿಗಳು, ರಾಜಕೀಯ ಧುರೀಣರು, ಸಾಹಿತಿಗಳು, ಲೇಖಕರು ಮತ್ತು ನೌಕರಿ ವೃಂದದವರು ಮತ್ತು ಉದ್ಯಮೆದಾರರು, ಮಹಿಳೆಯರು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಸಿದ್ದಬಸವೇಶ್ವರ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಧರ್ಮಸಭೆಯನ್ನು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.